ಬ್ಯಾಕ್ ಟು ದ ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನೇನಂದರೆ, ಇವತ್ತು ಭಾನುವಾರ, ಅದರಲ್ಲಿ ಬೇರೆ ಮತ್ತು ಚಳಿ ಇರೋದ್ರಿಂದ ಬಿಸಿಲು ಕಾಯಬೇಕು. ಕೆಲಸ ಇಲ್ಲಲ್ಲ ಸ್ಕೂಲಿಂದು, ಅದಕ್ಕೆ ಸ್ವಲ್ಪ ಬಿಸ್ಲಿಗೆ ಕುಂತಿದ್ದೀವಿ ಫ್ರೆಂಡ್ಸ್. ಇನ್ನೊಂದು ಏನಂದರೆ, ನಮ್ಮ ಮನೇಲಿ ಇವತ್ತು ನೀರು ಇಲ್ದಂಗೆ ಆಗ್ಬಿಟ್ಟಿದೆ ನೋಡಿ ಫ್ರೆಂಡ್. ಮೋಟ್ರು ಕೆಟ್ಟುಬಿಟ್ಟಿದೆ ಅಂತೆ, ಅದಕ್ಕೆ ನೀರೇ ಇಲ್ಲ ಫ್ರೆಂಡ್. ತುಂಬ ಮನೇಲಿ ನಿನ್ನಿಂದ ನೀರಿನ ಪ್ರಾಬ್ಲಮ್ ಆಗಿಬಿಟ್ಟಿದೆ ಫ್ರೆಂಡ್. ನಮಗೆ ಏನೋಪ್ಪ, ಮೋಟ್ರು ಕೆಟ್ಟರೆ ನೀರಿಂದ ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ ನೋಡಿ ನಮ್ಮೂರಲ್ಲಿ. ಏನು ಮಾಡಬೇಕು ಏನೋ, ನೀರು ಬಿಡ್ರಿ ಅಂದರೆ ಇನ್ನೂ ಮಂಡಲಿಂದ ಮೋಟ್ರ್ ಇಳಿಸ್ಬೇಕಂತೆ ನೋಡಿ ಫ್ರೆಂಡ್. ಈ ಹೌಸಲ್ಲಿ ಇವತ್ತು ನೀರು ಎಷ್ಟಿದೆ ಅಂತ ನೀವೇ ನೋಡಿ. ಈ ಹೌಸು ತುಂಬ ಇರ್ತಿತ್ತು ಫ್ರೆಂಡ್ ನಮಗೆ ಯಾವತ್ತಿದ್ರು ನೋಡಿ. ಒಂದೆರಡು ಕೊಡಪಾನೂ ಇಲ್ಲ ಫ್ರೆಂಡ್. ತುಂಬ ನೀರಿನ ಕಷ್ಟ ಆಗಿಬಿಟ್ಟಿದೆ. ಬಟ್ಟೆ ಬೇರೆ ಒಗಿಬೇಕು ಫ್ರೆಂಡ್, ನಮ್ಮ ಮನೆಯವ್ರ ಕೆಲಸದ್ದು. ಏನು ಮಾಡಬೇಕು ಏನು, ಇದ್ದಿದ್ದ ನೀರೆಲ್ಲ ಖಾಲಿ ಆಗಿಬಿಡ್ತು. ನೀರಿಲ್ಲಿದ್ರೆ ದೊಡ್ಡ ಹಿಂಸೆಗಳು ಮನೆಯಲ್ಲಿ. ಏನು ಮಾಡಬೇಕು ಏನು ನೋಡಿ ಫ್ರೆಂಡ್. ನಮ್ಮ ಮನೆಯವರು ಸ್ವಲ್ಪ ಮಟನ್ ತಂದಿದ್ದಾರೆ, ಸಾರು ಮಾಡಬೇಕಂತೆ. ಅದಕ್ಕೆ ಮಟನ್ ಬೇಯಕ್ಕೆ ಇಟ್ಟಿದ್ದೀನಿ ಫ್ರೆಂಡ್. ನೋಡಿ, ಒಂದೆರಡು ಸೀಟಿ ಹೊಡೆದೆ. ಹಾಗೆ ಇನ್ನೊಂದು ಸ್ವಲ್ಪ ಬೆಂಕಿಗೆ ಇಟ್ಟಿದ್ದೀನಿ. ಸ್ವಲ್ಪ ಮಸಾಲೆ ತಕ್ಕೊಂಡು ಮಟನ್ ಸಾರು ಮಾಡ್ತೀನಿ ಫ್ರೆಂಡ್. ಈಗ ನೋಡಿ, ಇಲ್ಲಿ ನಿನ್ನೆ ಕೊತ್ತಂಬರಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್. ನಾನು ಇಷ್ಟು ಕೊತ್ತಂಬರಿ, ಏಲಕ್ಕಿ, ಲವಂಗ ಇವೆಲ್ಲ ಹಾಕಿ ಪೇಸ್ಟ್ ಮಾಡಿಟ್ಟಿದ್ದೆ. ಒಂದಿಷ್ಟು ಕೊಬ್ಬರಿ ತಗೊಂಡಿದ್ದೀನಿ ಫ್ರೆಂಡ್. ಒಂದು 2 ಈರುಳ್ಳಿ, ಟಮಾಟೆ ಹಣ್ಣು ತಗೊಂಡಿದ್ದೀನಿ. ಸ್ವಲ್ಪ ಮಸಾಲೆ ತಕ್ಕೊಂಡು ಹುರಿದು ಬಿಡ್ತೀನಿ ಫ್ರೆಂಡ್. ಈಗ ಹುರಿದೇ ಮಾಡಿದರೆ ಚೆನ್ನಾಗುತ್ತೆ ಇದು. ಅದಕ್ಕೆ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದು ಸಾರು ಮಾಡ್ತೀನಿ ಫ್ರೆಂಡ್, ಗಟ್ಟಿಯಾಗಿ. ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಫ್ರೆಂಡ್. ಹಸಿಮೆಣ್ಸಿನ್ಕಾಯಿ ಇದ್ದರೆ ಒಂಥರ ಅಹನಿ ಅಂತಾರಲ್ಲ ಫ್ರೆಂಡ್, ಮದುವೆಯಲ್ಲಿ ಮಾಡ್ತಾರಲ್ಲ ಅಹನಿ ಅಂತ, ಆ ಥರ ಆಗುತ್ತೆ ನೋಡಿ ಫ್ರೆಂಡ್. ಇವತ್ತು ನಾನು ಅಹನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ನೋಡಿ. ಈಗ ಹಸಿಮೆಣ್ಸಿನ್ಕಾಯಿ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಹುರಿತೀನಿ. ಸಾರಿದ್ಮೇಲೆ ಬೇಕಿದ್ರೆ ಸ್ವಲ್ಪ ಕಲರಿಗಾಗಿ ಒಂದು ಸ್ಪೂನಷ್ಟು ಕೆಂಪು ಖಾರದ ಪುಡಿ ಹಾಕೋಬೋದು. ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ಕೊಬ್ಬರಿ, ಟಮಾಟೆ, ನೀರುಳ್ಳಿ ಹುರ್ಕೊಂಡ್ರೆ ಸಾರು ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಮಾಡಿದ್ದೆ ಫ್ರೆಂಡ್ ಬೆಳಗ್ಗೆ. ಇನ್ನು ನಾನು ಸಮೀರ ನಮ್ಮ ಮನೆಯವ್ರು ತಿಂದು ಇನ್ನೂ ಎರಡೂವರೆ ರೊಟ್ಟಿ ಉಳಿದಿದ್ದಾವೆ. ಮಸಾಲೆ ತಗೊಬಿಡ್ತೇನೆ ನೋಡಿ. ಈಗ ಟಮಾಟೆ ಹಣ್ಣು, ಈರುಳ್ಳಿ, ಒಂದು ಕೊಬ್ಬರಿ ಹಾಕಿ ಚೆನ್ನಾಗಿ ಹುರ್ಕೊಬಿಡ್ತೀನಿ ಫ್ರೆಂಡ್. ಹಸಿ ವಾಸನೆ ಎಲ್ಲ ಹೋಗ್ಬೇಕು ನೋಡಿ. ಇದು ಆವಾಗಲೇ ಮಸಾಲೆ ಎಲ್ಲ ತುಂಬ ಘಮ ವಾಸನೆ ಬರುತ್ತೆ ನೋಡಿ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈ ಥರ ಫ್ರೈ ಮಾಡಿಕೊಂಡು ಚೆನ್ನಾಗಿ ಮಸಾಲೆನ ಈ ಥರ ಹುರ್ಕೊಂಡು ಅರಿಬೇಕು ನೋಡಿ. ಆವಾಗಲೇ ಮಸಾಲೆ ಘಮ ವಾಸನೆ ಬರೋದು ನೋಡಿ ಫ್ರೆಂಡ್. ನೋಡಿ ಫ್ರೆಂಡ್, ಮಟನ್ ಈ ಥರ ಕುದ್ದಿದೆ. ಈಗ ಮಸಾಲೆ ಅರ್ದಿದ್ನಲ್ಲ ಅದನ್ನ ಹಾಕ್ಬಿಡ್ತೀನಿ. ಈಗ ನೀರು ಹಾಕಲ್ಲ, ಹಿಂಗೆ ಗಟ್ಟಿಯಾಗಿ ಮಾಡ್ತೀನಿ ಫ್ರೆಂಡ್. ಕರೆಂಟ್ ಬೇರೆ ಹೋಗಿಬಿಡ್ತು.
ಒಂದು ಸ್ವಲ್ಪ ಶುಂಠಿ ಪೇಸ್ಟ್ ಹಾಕ್ತೀನಿ. ಏಲಕ್ಕಿ ಲವಂಗ ಶುಂಠಿ ಎಲ್ಲ ಹಾಕಿದ್ನಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್. ಈಗ ಒಂದು ಸ್ವಲ್ಪ ಉಪ್ಪು ಹಾಕಿ ಇದು ಒಗ್ಗರಣೆ ಹಾಕ್ತೀನಿ ಫ್ರೆಂಡ್. ಪುದೀನ ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಇದೆ. ಇದಿಷ್ಟು ಸೇರಿ ಸ್ವಲ್ಪ ಒಗ್ಗರಣೆ ಮಾಡಿ ಈ ಸಾರನ್ನ ಅದರಲ್ಲಿ ಹಾಕ್ತೀನಿ. ಚೆನ್ನಾಗುತ್ತೆ ಫ್ರೆಂಡ್ ಹಂಗೆ ಮಾಡಿದರೆ. ನೋಡಿ ಸ್ವಲ್ಪ ಉಪ್ಪು ಹಾಕಿದೆ. ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಾಯಿತು ಸಾರು. ನೋಡಿ ಈ ಥರ ಇದೆ. ಕುದ್ದಿದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಸಾಕು ನೋಡಿ ಇಷ್ಟು. ತುಂಬ ಟೇಸ್ಟಾಗಿದೆ ಫ್ರೆಂಡ್. ಈ ಥರ ಸಾರು ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ. ಮದುವೆ ಮನೆಯಲ್ಲಿ ಇದೇ ಥರ ಅಕ್ನಿ ಮಾಡೋದು ಫ್ರೆಂಡ್. ಇನ್ನೂ ಸ್ವಲ್ಪ ಗಟ್ಟಿ ಮಾಡಬೇಕು ಇದು. ನಾನೇ ಒಂದು ಸ್ವಲ್ಪ ತುಳಿ ಮಾಡ್ಕೊಂಡೆ ಫ್ರೆಂಡ್, ಯಾಕಂದರೆ ನಮಗೆ ಗಟ್ಟಿ ಆದರೆ ಸ್ವಲ್ಪ ತಿನ್ನಂಗಾಗಲ್ಲ ಅಂತ ಸ್ವಲ್ಪ ಅದರಲ್ಲೇ ಸ್ವಲ್ಪ ತಳ್ಳು ಮಾಡಿದ್ದೀನಿ. ಕುದಿ ಬಂದರೆ ಇನ್ನೂ ಗಟ್ಟಿ ಆಗುತ್ತೆ. ನೋಡಿ ಒಲೆ ಮೇಲಿಟ್ಟು ಸ್ವಲ್ಪ ಕುದಿಸ್ಬಿಡ್ತೀನಿ. ಈಗ ಒಂದು ಒಗ್ಗರಣೆ ಕೊಟ್ಟು ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊತೀನಿ. ಈಗ ಈ ಸಾರು ಇಟ್ಟಿದ್ದೀನಿ. ಚೆನ್ನಾಗಿ ಫ್ರೈ ಆಗುತ್ತೆ ಎಣ್ಣೆಯಲ್ಲಿ. ಆವಾಗಲೇ ಸಾರಲ್ಲಿ ಹಾಕಿಬಿಟ್ರೆ ಅದರ ಸ್ಮೆಲ್ಲೆಲ್ಲ ಅದ್ರಲ್ಲಿ ಬರುತ್ತಲ್ಲ, ಪುದೀನದ್ದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತೈತೆ. ಒಂದು ನಿಂಬೆಹಣ್ಣು ಅರ್ಧ ನಿಂಬೆಹಣ್ಣು ಈ ಸಾರಲ್ಲಿ ಹಾಕ್ತೀನಿ, ಯಾಕಂದರೆ ಹುಳಿ ಹಾಕಲ್ಲಲ್ಲ. ಫ್ರೈ ಆಗ್ತಾ ಇದೆ ಇದು. ನೋಡಿ ಇಷ್ಟು ಕುದಿ ಬಂದು ನೋಡಿ ಈ ಒಗ್ಗರಣೆನ ಇದರಲ್ಲಿ ಹಾಕ್ಕೊಡ್ತೀನಿ. ಇದು ಕೂಡ ಇದರಲ್ಲಿ ಚೆನ್ನಾಗಿ ಕುದಿಬೇಕು ಸಾರಲ್ಲೇ. ಪುದೀನ ಎಲ್ಲ ಸ್ಮೆಲ್ಲು ಫ್ಲೇವರು ಎಲ್ಲ ಬಿಡುತ್ತೆ. ಆವಾಗಲೇ ತುಂಬ ಚೆನ್ನಾಗಿ ಟೇಸ್ಟ್ ಬರೋದು. ಸಾರು ಆದಮೇಲೆ ಒಗ್ಗರಣೆ ಹಾಕಿದ್ರಲ್ಲಿ ಹಾಕೋದಕ್ಕಿಂತ ಇನ್ನು ಸಾರು ಕುದಿ ಬರಲಿಕ್ಕಿಂತ ಮುಂಚೆನೇ ಈ ಥರ ಒಗ್ಗರಣೆ ಹಾಕಿಬಿಟ್ರೆ ಆ ಫ್ಲೇವರು ಕೂಡ ಅದರಲ್ಲಿ ಬಿಡುತ್ತೆ. ಸ್ವಲ್ಪ ಈಗ ಕುದಿ ಬಂದುಬಿಟ್ರೆ ಅಕ್ಕನಿ ರೆಡಿ ನಮ್ಮದು. ನೋಡಿ ಫ್ರೆಂಡ್, ಮಟನ್ ಸಾರು ರೆಡಿ ಆಯಿತು ನಮ್ಮದು. ನೋಡಿ ಅಕ್ಕನಿ ಈ ಥರ ಮಾಡ್ತೇವೆ ನೋಡಿ ನಾವು. ನೋಡಿ ಫ್ರೆಂಡ್, ಈಗ ಅನ್ನನೂ ರೆಡಿ ಆಯ್ತು. ಈಗ ಮಧ್ಯಾಹ್ನದ ಅಡುಗೆ ರೆಡಿ ಆಯ್ತು ಫ್ರೆಂಡ್. ಈಗ ಸಮೀರ್ ಮಲಗಿದ್ದಾನೆ, ಈಗ ಊಟ ಮಾಡೋಕ್ಕೆ ಬರ್ತಾನೆ. ಈಗ ಮಧ್ಯಾಹ್ನ ಆಯಿತು ಫ್ರೆಂಡ್, ಊಟ ಮಾಡಬೇಕು. ನೋಡಿ ಫ್ರೆಂಡ್, ನಾಳೆ ಶಾಲೆಯಲ್ಲಿ ಗಣರಾಜ್ಯೋತ್ಸವ ಅಲ್ಲ, ಅದಕ್ಕೆ ನಮ್ಮ ಮಕ್ಕಳಿರುತ್ತೆ 15 ಮಕ್ಕಳು. ಅದರಲ್ಲಿ ಪೇರೆಂಟ್ಸ್ ಎಲ್ಲ ಬರ್ತಾರಲ್ಲ, ಅದಕ್ಕೆ ಪಲಾವ್ ಮಾಡಿ ಕೇಸರಿಬಾತ್ ಮಾಡಿ ನಾವು ಊಟಕ್ಕೆಲ್ಲ ಇದು ಮಾಡ್ತೀವಿ. ಎಲ್ಲ ತರಕಾರಿ ಈಗ ಸ್ವಲ್ಪ ಕೊಯ್ದು ಇಟ್ಟಿದ್ದೀನಿ ಫ್ರೆಂಡ್ ಫ್ರಿಜ್ಜಲ್ಲಿ. ಇನ್ನೊಂದು ಸ್ವಲ್ಪ ಇದೆಯಲ್ಲ, ಅದು ರಾತ್ರಿ ಕೂತ್ಕೊಂಡು ಹೆಚ್ಚ್ತೀನಿ, ಯಾಕಂದರೆ ಬೆಳಗ್ಗೆ ಅನ್ನಷ್ಟಲಿಗೆ ವಾಸನೆ ಆಗಿಬಿಡುತ್ತೆ. ಅದಕ್ಕೆ ರಾತ್ರಿ ಹೆಚ್ಚಿ ಫ್ರಿಜ್ಜಲ್ಲಿಟ್ಟರೆ ಬೆಳಗ್ಗೆ ಮತ್ತೆ 6:30 7 ಗಂಟೆಗೆ ಹೋಗಬೇಕಲ್ಲ ಫ್ರೆಂಡ್, ಅದಕ್ಕೆ ತಗೊಂಡು ಹೋಗಿ ಬರುತ್ತೆ ಅಂತ ಸ್ವಲ್ಪ ಬಟಾಣಿ ನೆನೆಯಕ್ಕೆ ಹಾಕಬೇಕು. ನೋಡಿ ಟಮಾಟಿ ನೀರುಳ್ಳಿ ಎಲ್ಲ ಟಮಾಟಿ ನೀರುಳ್ಳಿ ಬೆಳಗ್ಗೆ ಹೆಚ್ಕೊತೀನಿ ಫ್ರೆಂಡ್. ಬೇಗ ಎದ್ದು 5 ಗಂಟೆಗೆ ಎದ್ದು ಹೆಚ್ಕೊಳ್ತೀನಿ.
ಉಳಿದಿದ್ದ ತರಕಾರಿ ಎಲ್ಲ ಗಟ್ಟಿ ಇರೋ ತರಕಾರಿ ರಾತ್ರಿನೇ ಹೆಚ್ಚಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ ಫ್ರೆಂಡ್. ಎಲ್ಲ ತಯಾರಿ ಮಾಡ್ಕೋಬೇಕು ಫ್ರೆಂಡ್, ನಾಳೆ ಗಣರಾಜ್ಯೋತ್ಸವ ಅಲ್ಲ. ಇಷ್ಟೆಲ್ಲ ಆಲೂಗೆಡ್ಡೆ ಇವಿಷ್ಟೆಲ್ಲ ತರಕಾರಿ ಇದ್ದಾವೆ, ಇದರಲ್ಲೂ ಕೂಡ ಇದೆ. ಇವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೆಳಗ್ಗೆ ಬೇಗ ಹೋಗೋಕೆ ಈಸಿ ಆಗುತ್ತೆ ಫ್ರೆಂಡ್ ನನಗೆ. ನೋಡಿ, ಇಲ್ಲಿ ಬೀನ್ಸು, ಅಲ್ಲಿ ಕ್ಯಾರೆಟು, ಟಮಾಟೆ ಹಣ್ಣು, ನೀರುಳ್ಳಿ, ಆಲೂಗೆಡ್ಡೆ, ಬಟಾಣಿ, ಕೊತ್ತಂಬರಿ ಅವೆಲ್ಲ ಸೋಸಿಟ್ಟಿದ್ದೀನಿ ಫ್ರೆಂಡ್. ಈಗ ಇವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡು ರಾತ್ರಿ ಎಲ್ಲ ಹೆಚ್ಚಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಫ್ರೆಂಡ್. ಬೆಳಗ್ಗೆ ಬೇಗ ತಗೊಂಡು ಹೋದರೆ ಬೇಗ ಬೇಗ ಅಡುಗೆ ಮಾಡಿಬಿಡ್ಬೇಕು. ಯಾಕಂದರೆ 10:30 ಅಲ್ಲ ಫ್ರೆಂಡ್ ತಿಂಡಿ ಕೊಡೋದು, ಲೇಟಾಗಿಬಿಡುತ್ತೆ. ಇಲ್ಲಾಂದರೆ ಒಬ್ಬಳೇ ಅಡುಗೆಯರು ಇರೋದ್ರಿಂದ ಇಷ್ಟೆಲ್ಲ ಕಷ್ಟ ನೋಡಿ ಫ್ರೆಂಡ್ ನಮಗೆ. ನೋಡಿ ಫ್ರೆಂಡ್, ನಾಳೆ ಗಣರಾಜ್ಯೋತ್ಸವ ಅಲ್ಲ, ನಮ್ಮ ಶಾಲೆಗೆ ಇಷ್ಟೆಲ್ಲ ತರಕಾರಿ ಹೆಚ್ಕೊಂಡಿದ್ದೀನಿ ನೋಡಿ ನಾನು. ನೋಡಿ ಫ್ರೆಂಡ್ಸ್, ಒಂದು ಅರ್ಧ kg ಅಷ್ಟು ಬಟಾಣಿ ನೆನ್ಸಕ್ಕೆ ಹಾಕಿದ್ದೀನಿ. ಆಮೇಲೆ ನೋಡಿ, ಒಂದು ಪ್ಲೇಟಿನಷ್ಟು ಹಸಿಮೆಣಸಿನ್ಕಾಯಿ ಉದ್ದ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, 1 kg ಅಷ್ಟು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, 1.5 kg ಆಲೂಗೆಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, 1.5 kg ಟಮಾಟಿ ಹಣ್ಣು, ಆಮೇಲೆ ಬೀನ್ಸು, ಕ್ಯಾರೆಟು ಎರಡೂ ಸೇರಿ ಇದು 1.5 kg. ನೋಡಿ, ಇಷ್ಟು ಕೊತ್ತಂಬರಿ ಸೊಪ್ಪು 1 ಪ್ಲೇಟಷ್ಟು, 1 ಪ್ಲೇಟು ಪುದೀನ. ನೋಡಿ, 1 ಬಾಕ್ಸಷ್ಟು ಏಲಕ್ಕಿ, ಲವಂಗ, ಶುಂಠಿ, ಆಮೇಲೆ ಬೆಳ್ಳುಳ್ಳಿ ಇಷ್ಟು ಹಾಕಿ ಅರ್ದಿಟ್ಕೊಂಡಿದ್ದೀನಿ ಫ್ರೆಂಡ್. ಇವನ್ನಿಷ್ಟು ಸೇರಿ ನಾಳೆ ಪಲಾವ್ ಮಾಡೋದು ನೋಡಿ ಫ್ರೆಂಡ್. ನಾವು ಪಲಾವ್ ಮಾಡಿ, ಮೊಟ್ಟೆ ಫ್ರೈ ಮಾಡಿ, ಆಮೇಲೆ ಕೇಸರಿಬಾತ್ ಮಾಡ್ತೇವೆ ಫ್ರೆಂಡ್ ನಾವು. ನಾಳೆ ಗಣರಾಜ್ಯೋತ್ಸವ ಅಲ್ಲ, ಇಷ್ಟೆಲ್ಲ ತಯಾರಿ ನೋಡಿ ಫ್ರೆಂಡ್. ಈಗ ರಾತ್ರಿ ಆಗಿದೆ ಅಲ್ಲ, ಈಗ ಹೆಚ್ಚೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಫ್ರೆಂಡ್. ಎಲ್ಲ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರ್ತೀನಿ ಫ್ರೆಂಡ್. ಬೆಳಗ್ಗೆ ಯಾಕಂದರೆ 7 ಗಂಟೆಗೆ ನಾವು ಹೋಗಬೇಕು. ಅಲ್ಲಿ ಹೋದ ಕೂಡಲೇ ಅಡುಗೆ ಮಾಡೋದಲ್ಲ ಫ್ರೆಂಡ್, ಅಷ್ಟು ಬೇಗ ಕೊಯ್ಕೊಳಕ್ಕಾಗಲ್ಲ. ಇವನ್ನೆಲ್ಲ ಹೆಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಹಾಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್, ಏನೂ ಆಗಲ್ಲ. ಬಟಾಣಿ ಒಂದು ಬೆಳಗ್ಗೆವರೆಗೂ ನೆನಿಬೇಕು, ಅದನ್ನು ನೆನೆ ಹಾಕಿದ್ದೀನಿ. ಇಷ್ಟೆಲ್ಲ ಸೇರಿ ಒಂದು 4 kg ಇಷ್ಟಕ್ಕೆ ಒಂದು 4 kg ಅಕ್ಕಿ, 1 kg ಎಣ್ಣೆ ಹಾಕ್ತೀವಿ ಫ್ರೆಂಡ್. ಇಷ್ಟೆಲ್ಲ ಹಾಕಿ ಪಲಾವ್ ಮಾಡ್ತೀವಿ ನೋಡಿ ಫ್ರೆಂಡ್. ನಾವು ತುಂಬ ಚೆನ್ನಾಗಿ ಪಲಾವ್ ಮಾಡ್ತೇವೆ ಫ್ರೆಂಡ್ ನಾವು ಮಾತ್ರ. ಯಾಕಂದರೆ ಪೇರೆಂಟ್ಸು ಬರ್ತಾರಲ್ಲ ಊಟ ಮಾಡೋಕ್ಕೆ, ಅದಕ್ಕೆ ಹೋಗಿ ಬೆಳಗ್ಗೆನೇ ಕೇಸರಿಬಾತ್ ಮಾಡಿದೆ ಇಷ್ಟೆಲ್ಲ ರೆಡಿ ಮಾಡ್ತೇವೆ ನೋಡಿ ಫ್ರೆಂಡ್. ನೋಡಿ, ಈ ಥರ ಕವರಲ್ಲಿ ಹಾಕಿ ಇಟ್ಟಿದ್ದೀನಿ. ಈಗ ಫ್ರಿಜ್ಜಲ್ಲಿ ಇವನ್ನೆಲ್ಲ ಇಟ್ಟು ಬೆಳಗಿನ ಜಾವ ತಗೊಂಡು ಹೋಗೋಕೆ ಈಸಿ ಆಗುತ್ತೆ ನನಗೆ. ನೋಡಿ, ಈ ಥರ ಸ್ಟೋರ್ ಮಾಡ್ತೀನಿ ಫ್ರಿಜ್ಜಲ್ಲಿ. ಎಲ್ಲ ತರಕಾರಿ ಹೆಚ್ಚಿತ್ತು ನೋಡಿ, ಎಲ್ಲ ಕಸ ಒಂದು ಬುಟ್ಟಲ್ಲಿ ಹಾಕಿರ್ತೀನಿ. ಆ ಥರ ನಮ್ಮ ಕುರಿ ತಿಂತಾವಂದ್ರೆ ತುಂಬ ಖುಷಿಯಿಂದ ತಿಂತಾನೆ ನೋಡಿ ಫ್ರೆಂಡ್. ಯಾವುದೂ ಅಗಾಸಕ್ಕೆ ಕೊಡಲ್ಲ ನೋಡಿ ನನಗೆ ನಮ್ಮ ಕುರಿಗಳಂತೂ ಇವತ್ತು ತುಂಬ ಸಂಪಾದವು ಫ್ರೆಂಡ್. ಯಾಕಂದರೆ ತರಕಾರಿ ಹೆಚ್ಚಿದ್ದೆಲ್ಲ ವೇಸ್ಟೇಜು ಅವರೇ ತಿನ್ನೋದಲ್ಲ, ಅದಕ್ಕೆ ತುಂಬ ಖುಷಿಯಿಂದ ತಿಂತಾ ಇದ್ದಾವೆ. ಸಮೀರ್ ಸ್ವಲ್ಪ ಸಂತೆ ಹೋಗಿದ್ದಾನೆ, ಅವ್ರ ಅಪ್ಪಾಜಿ ಇವತ್ತೇನೋ ಕೆಲಸ ಇದೆ ಅಂತ ಸೊರಬಕ್ಕೆ ಹೋದರು. ಅದಕ್ಕೆ ಸಮೀರೇ ಸಂತೆಗೆ ಹೋಗಿದ್ದಾನೆ ಫ್ರೆಂಡ್. ಸಂತೆ ಏನೇನು ಮಾಡ್ಕೊಂಡು ಬಂದಿರ್ತಾನೋ, ಏನು ಮಾಡ್ಕೊಂಡು ಬರ್ಕೊಂಡು ಹೋಗಿದ್ದಾನೆ. ಎಲ್ಲ ಬರ್ದು ಕೊಟ್ಟು ಕಳಿಸಿದ್ದೀನಿ. ನೋಡ್ಬೇಕು ಇವತ್ತು ಸಮೀರ್ ಸಂತೆ ಏನೇನು ಬರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಸಮೀರ್ ಸಂತೆ ಮಾಡ್ಕೊಂಡು ಬಂದಿದ್ದಾನೆ. ನೋಡಿ ಏನೆಲ್ಲ ಮಾಡ್ಕೊಂಡು ಬಂದಿದ್ದಾನೆ ಅಂದರೆ, ನೋಡಿ, 1 ಕುಂಬಳಕಾಯಿ ತಂದಿದ್ದಾನೆ, ಒಂದು 4 ನಿಂಬೆಹಣ್ಣು, ಆಮೇಲೆ ನೋಡಿ ಮಂಡಕ್ಕಿ ಖಾರ ತಂದಿದ್ದಾನೆ ಫ್ರೆಂಡ್. 1-2 ಸೇರಿ ಮಂಡಕ್ಕಿ ಖಾರ. ನೋಡಿರಿ, ಅವನದು ಇಷ್ಟದಂತೂ ಮರಿಲೇ ಇಲ್ಲ ನೋಡಿರಿ. ಬುಡ್ ಗಿಡ ತಂದಿದ್ದಾನೆ, ಕಡಲೆ ಗಿಡ, ನಾವು ಬುಡ್ ಗಿಡ ಅಂತೀವಿ ನೋಡಿ. 1 kg ಏನು ಕಡಲೆ ಗಿಡ ತಂದಿದ್ದಾನೆ. ಅವನ ಫೇವ್ರೇಟ್ ಇದು, ಅದನ್ನು ಮಾತ್ರ ಬಿಡಲ್ಲ ನೋಡಿರಿ ಅವನು.
ನೋಡಿರಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಸಂತೆ ಮಾಡ್ಕೊಬಂದಿದ್ದಾನೆ ನನ್ನ ಮಗ. ಕೊತ್ತಂಬರಿ ಕಟ್ ಬಂದಿದ್ದಾನೆ. ಎಷ್ಟು 3 ಸಪ್ಪೆ ಬಂದಿದ್ದಾನೆ ಫ್ರೆಂಡ್ ತುಂಬ. ನೋಡಿರಿ ಮೆಂತ್ಯ ಸೊಪ್ಪು ತಂದಿದ್ದಾನೆ ಫ್ರೆಂಡ್. ನೋಡಿ ಇಷ್ಟು ಮೆಂತ್ಯ ಸೊಪ್ಪು ತಂದಿದ್ದಾನೆ. 1 2 3 4 ಮೆಂತ್ಯ ಕಟ್ಟು ತಂದಿದ್ದಾನೆ. 1 2 3 4 5 6 ನೋಡಿ ಉಗ್ ಹರ್ಬಿ ಅಂತಾರಲ್ಲ, ಹರ್ಬಿ ಸೊಪ್ಪು ತಂದಿದ್ದಾನೆ. 6 ಕಟ್ಟು. 4 ಕಟ್ಟು ಮೆಂತ್ಯ ಸೊಪ್ಪು ತಂದಿದ್ದಾನೆ. 1 ಪುದೀನ ತಂದಿದ್ದಾನೆ. ಆಮೇಲೆ ನೋಡಿ ಒಂದು 10 ರೂಪಾಯಿ ಇದು ಕರಿಬೇವು ತಂಬ ಅಂತ ಹೇಳಿದ್ದೆ. ನೋಡಿ ಒಂದು 10 ರೂಪಾಯಿ ಕರಿಬೇವು ತಂದಿದ್ದಾನೆ ಫ್ರೆಂಡ್. ನೋಡಿ ಕೊತ್ತಂಬರಿ ಎಷ್ಟು ತಂದಿದ್ದಾನೆ ನಾನು. ಇನ್ನೂ ಇದೆ ಫ್ರೆಂಡ್ ಇಲ್ಲಿ ಮೆಂತ್ಯ ಸೊಪ್ಪು. ನೋಡಿ 6 ಕಟ್ಟು ಮೆಂತ್ಯ ಸೊಪ್ಪು ತಂದಿದ್ದಾನೆ ಫ್ರೆಂಡ್. ಆಮೇಲೆ ಸಬ್ಬಾಸ್ಗೆ ಸೊಪ್ಪು 1 2 3 4 ಕಟ್ಟು ಸಬ್ಬಾಸ್ಗೆ ಸೊಪ್ಪು ತಂದಿದ್ದಾನೆ. ಆಮೇಲೆ 1 2 3 4 ಪುದೀನ ಕಟ್ಟು ತಂದಿದ್ದಾನೆ ಫ್ರೆಂಡ್. 1 2 3 4 5 6 ಕಟ್ಟು ಕೊತ್ತಂಬರಿ ಸೊಪ್ಪು ತಂದಿದ್ದಾನೆ. ನೋಡಿ ಅರ್ಧ ಚೀಲ ಸಪ್ಪೆ ಬಂದಿದ್ದಾನೆ ಫ್ರೆಂಡ್. ನೋಡಿ ಇಲ್ಲಿ ಮೆಂತ್ಯ ಸೊಪ್ಪು, ಕರಿಬೇವು, ಆಮೇಲೆ ಪಾಲಕ್ಕು, ಆಮೇಲೆ ಸಬ್ಬಾಸ್ಗೆ ಸೊಪ್ಪು, ಹರ್ಬಿ ಸೊಪ್ಪು, ಈ ಕಡೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಇದು ಕಡಲೆ ಗಿಡ. ಇಷ್ಟು ಸೇರಿ ಅರ್ಧ ಚೀಲ ಆಗಿದೆ ನೋಡಿ ಫ್ರೆಂಡ್. ಸೊಪ್ಪು ತುಂಬ ತಗೊಬಂದಿದ್ದಾನೆ ಫ್ರೆಂಡ್. 3 ತೆಂಗಿನಕಾಯಿ ತಂದಿದ್ದಾನೆ. ನೋಡಿ 3 ತೆಂಗಿನಕಾಯಿ ತಂದಿದ್ದಾನೆ. ಸಾಕು ನಮಗೆ ವಾರಕ್ಕೆ. ನೋಡಿ ಫ್ರೆಂಡ್ ಟಮಾಟೆ ಹಣ್ಣು ತಂದಿದ್ದಾನೆ. ತುಂಬ ಚೆನ್ನಾಗಿ ಮಾಡ್ಕೊಬಂದಿದ್ದಾನೆ ಫ್ರೆಂಡ್ ಸಂತೆ ಮಾತ್ರ. ಅವ್ರ ಅಪ್ಪಾಜಿ ದುಡ್ಡು ಕೊಟ್ಟು ಹೋಗಿದ್ರಂತೆ. ನೋಡಿ ಇಷ್ಟೆಲ್ಲ ತಂದಿದ್ದಾನೆ. 2 kg ಏನೋ ಟಮಾಟೆ ಹಣ್ಣು ತಗೊಬಂದಿದ್ದಾನೆ ಫ್ರೆಂಡ್. ಆಮೇಲೆ ನೋಡಿ ಒಣ ಮೀನು ತಂದಿದ್ದಾನೆ ಒಂದು 50 ರೂಪಾಯಿದ್ದು. ಬೀನ್ಸು ತುಂಬ ಚೆನ್ನಾಗಿ ಸಂತೆ ಮಾಡ್ಕೊಂಡಿದ್ದಾನೆ ಫ್ರೆಂಡ್ ನಮಗೆ. ನೋಡಿ ಗ್ಯಾಸ್ಟ್ರಿಕ್ ಮಾತ್ರೆ ಹೇಳಿದ್ದೆ, ಮಾತ್ರೆ ತಂದಿದ್ದಾನೆ. ನೋಡಿ ಫ್ರೆಂಡ್ 2 kg ಟಮಾಟೆ ಹಣ್ಣು, 2 kg ನೀರುಳ್ಳಿ ತಂದಿದ್ದಾನೆ. ಆಮೇಲೆ ಬೆಂಡೆಕಾಯಿ, ಬೀನ್ಸು, ಚೌಳಿಕಾಯಿ, ಬದನೆಕಾಯಿ. ನೋಡಿ ಫ್ರೆಂಡ್ ಇಷ್ಟೆಲ್ಲ ತರಕಾರಿ ತಂದಿದ್ದಾನೆ ನೋಡಿರಿ ಸಮೀರ್. ನಮ್ಮ ಹೋಗಿ ಸಂತೆ ಎಷ್ಟು ಚೆನ್ನಾಗಿ ಮಾಡ್ಕೊಬಂದಿದ್ದಾನಂತೆ. ಸ್ವಲ್ಪ ಬಗ್ ಕೊಟ್ಟಿದ್ದೆ ನಾನು. ನೋಡಿ ತೋರಿಸ್ತೇನೆ. ನೋಡಿ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟಮಾಟಿ ಹಣ್ಣು, ಚೌಳಿಕಾಯಿ, ಬೆಂಡೆಕಾಯಿ, ಬೀನ್ಸು, ಬದನೆಕಾಯಿ, ಸಬ್ಬಾಸ್ಗೆ ಸೊಪ್ಪು, ಹುಗ್ಗಿ ಹರ್ಬಿ, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಕರಿಬೇವು, ಆಮೇಲೆ ಪುದೀನ. ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಸಂತೆ ಮಾಡ್ಕೊಬಂದಿದ್ದಾನೆ ನನ್ನ ಮಗ ಅಂತ. ತುಂಬ ಚೆನ್ನಾಗಿ ಸಂತೆ ಮಾಡಿದ್ದಾನೆ ಫ್ರೆಂಡ್. ಫ್ರೆಂಡ್ಸ್ ಇವತ್ತಿನ ನಮ್ಮ ಸಮೀರ್ ಸಂತೆ ಮಾಡಿದ ರೀತಿ ಹಾಗೂ ನಾನು ಮಾಡಿದ ಮಟನ್ ಅಖನಿ ಹೇಗಿದೆ ಅಂತ ತಿಳಿಸಿ. ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಮಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ನಮಗೆ ಸಪೋರ್ಟ್ ಮಾಡಿ, ಹೆಚ್ಚಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್.